ಸೂಪರ್ ಸ್ಟಾರ್ ಕಲ್ಪನೆ ಇದೆಯಲ್ಲ, ಇದು ಸಾಮಾನ್ಯಕ್ಕೆ ನಮ್ಮಲ್ಲಿ 50ರ ದಶಕದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಶುರುವಾಯಿತು. ನಮ್ಮ ಭಾರತೀಯ ಚಿತ್ರರಂಗದ ಮೊದಲನೇ ಚಾಪ್ಟರ್ ಹೇಳುವುದೇ ರೈಸ್ ಆಫ್ ದ ಸ್ಟುಡಿಯೋಸ್. ಆ ಕಾಲಕ್ಕೆ MGR ಚಿತ್ರಗಳಿಗೆ ಬೆಂಗಳೂರಿನಲ್ಲಿ ಸ್ಟಾರ್ಗಳ ಮೆರವಣಿಗೆ, ದೊಡ್ಡ ಕಟೌಟ್ಗಳು ಎಲ್ಲ ಇರ್ತಾ ಇತ್ತು. ಇದನ್ನು ಅನಾಕುರು ಮಾರಾಮೂರ್ತಿ ಅವರುಗಳು ರಾಜ್ಕುಮಾರ್ ಸಿನಿಮಾಕ್ಕೆ ಶುರು ಮಾಡಿದ್ರು. ರಾಜ್ಕುಮಾರ್ ನಾನು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾಡಲ್ಲ ಅಂತ ನಿರ್ಧಾರ ತಗೊಂಡಿದ್ದರಿಂದ ನಾನು ಇದನ್ನು ಬಹಳ ಚಾರಿತ್ರಿಕವಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗ ಬದುಕ್ತು. ರಾಜ್ಕುಮಾರ್ ಇಡೀ ಚಿತ್ರರಂಗದ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಮುನ್ನಡೆಸಿದ್ದಾರೆ. ಪೌರಾಣಿಕನೂ ರಾಜ್ಕುಮಾರೇ, ಸಂಸಾರಿಕ ಸಿನಿಮಾನೂ ರಾಜ್ಕುಮಾರ್. ಪೌರಾಣಿಕ ಸಿನಿಮಾ ಮಾಡುವಂಥವರೇ ಈ ಥರದ ಭಕ್ತಿ ಪ್ರಧಾನ ಸಿನಿಮಾಗಳನ್ನು ಕೂಡ ಮಾಡುವುದು, ಆ್ಯಕ್ಷನ್ ಮೂವಿಗಳನ್ನು ಮಾಡುವುದು. ನಾನು ಜಗತ್ತಲ್ಲೇ ಹೇಳ್ತೀನಿ, ಈ ಥರದ ಕಲಾವಿದ ಇನ್ನೊಬ್ಬರು. ಹೌದು.